ಎಲ್ಲರಿಗೂ ನಮಸ್ಕಾರ. ನಮ್ಮ ಕತೆ ನಿಮ್ಮ ಜೊತೆ ಆಡಿಯೋ ಸೀರೀಸ್ನ 3ನೇ ಕತೆಗೆ ಸ್ವಾಗತ. ಈ ಕತೆ ಶುರುವಾಗೋದು ಬೆಂಗಳೂರಿನ ರಾಜಾಜಿನಗರಲ್ಲಿ. ನಮ್ಮ ಕತೆಯ ಹೀರೋ ನಿರೂಪ್. ಇವರು ಮೂಲತಃ ಕುಂದಾಪುರದವರು. ಇವನ ತಂದೆ ಇವನು 2 ವರ್ಷ ಇರಬೇಕಾದ್ರೇ ತೀರೋಗಿರ್ತಾರೆ. ಇವನ ತಾಯಿ ನಾಗಮಣಿ, ಸ್ಕೂಲ್ ಟೀಚರ್. ತಂದೆ ಕಳ್ಕೊಂಡಿರೋ ಮಗನಿಗೆ ಯಾವುದೇ ವಿಷಯದಲ್ಲಿ ಕೊರತೆ ಆಗಬಾರ್ದು ಅಂತ ತುಂಬ ಚೆನ್ನಾಗೇ ಬೆಳೆಸಿರ್ತಾರೆ. ಅದೇ ರೀತಿ ನಿರೂಪ್ ಕೂಡ ತಾಯಿ ಆಸೆಯಂತೆ ಚೆನ್ನಾಗಿ ಓದಿ ಈಗ ಒಂದು ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಹೀಗೆ ಅಮ್ಮ ಮಗನ ಜೀವನ ಒಂದು ತಕ್ಕ ಮಟ್ಟಿಗೆ ಬೆಂಗಳೂರಲ್ಲಿ ನಡೀತಾ ಇದೆ. ಹೇಳೋದು ಬರ್ತದೆ, ನಮ್ಮ ಹೀರೋ ನಿರೂಪ್ಗೆ ದೇವರಲ್ಲಿ ನಂಬಿಕೆ ಕಡಿಮೆ. ಅವನ ಪ್ರಕಾರ ನಿಜವಾಗ್ಲೂ ದೇವರು ಇದ್ದಿದ್ರೆ ಅವನ ತಂದೆ ಅಷ್ಟು ಚಿಕ್ಕ ವಯಸ್ಸಿಗೆ ಸಾಯ್ತಾ ಇರಲಿಲ್ಲ. ಅವನ ತಾಯಿ ಒಬ್ಳೆ ಇಷ್ಟೊಂದು ಕಷ್ಟಪಟ್ಟು ಜೀವನ ಮಾಡೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅನ್ನೋದು ಅವನ ವಾದ. ಅವರವರ ಅನಿಸಿಕೆ ಅವರವರಿಗೆ. ಪರಿಸ್ಥಿತಿ ಕೆಲವೊಮ್ಮೆ ಮನಸ್ಥಿತಿನ ಬದಲಾಯಿಸ್ಬಿಡುತ್ತಂತೆ. ಹೀಗೆ ಜೀವನ ನಡೀತಾ ಇದೆ. ಒಂದಿನ ನಿರೂಪ್ ಅವರ ತಂದೆ ಮನೆಯಿಂದ ಅವನ ತಾಯಿಗೆ ಒಂದು ಕಾಲ್ ಬರುತ್ತೆ. ಮನೆಯಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ದೀವಿ, ಅಮ್ಮ ಮಗ ಇಬ್ರು ಬರಬೇಕು. ನಿರೂಪ್ ಅವ್ರ ತಾಯಿ ನಾಗಮಣಿ ಎಲ್ಲದಕ್ಕೂ ಸರಿ ಅಂತ ತಲೆ ಅಲ್ಲಾಡಿಸ್ತಾ ಕಾಲ್ ಕಟ್ ಮಾಡ್ತಾರೆ. ನಿರೂಪ್ಗೆ ಅವ್ರ ತಂದೆ ಊರು ಅಂದರೆ ತುಂಬ ಇಷ್ಟ. ಆ ಊರಿನ ಹೆಸರು ಕಾರೇಬೈಲು. ಕುಂದಾಪುರದಿಂದ ಒಂದು 40 ಕಿಲೋಮೀಟರ್ ಆಗ್ಬೋದೇನೋ. ಇವನು ಚಿಕ್ಕವನಿದ್ದಾಗ ಸಮ್ಮರ್ ಹಾಲಿಡೇಸಲ್ಲಿ 1 ತಿಂಗಳು ತಾಯಿ ಊರಲ್ಲಿ, ಇನ್ನೊಂದು ತಿಂಗಳು ತಂದೆ ಊರಲ್ಲಿ ಕಳೀತಾ ಇದ್ದ. ಆಗ ಅಲ್ಲಿ ಇವನ ಏಜ್ ಮಕ್ಕಳೆಲ್ಲ ತುಂಬ ಜನ ಸೇರ್ತಾ ಇದ್ರು. ಎಲ್ಲ ಸೇರಿ ಸಂಜೆ ಮೇಲೆ ಹಸು ಮೇಯ್ಸೋಕೆ ಅಂತ ಹೋಗೋರು. ಅಲ್ಲಿ ಮರಕೋತಿ, ಕಣ್ಣ ಮುಚ್ಚಾಲೆ, ಹಾಗೆ ಇವರೇ ಸೃಷ್ಟಿ ಮಾಡಿಕೊಳ್ಳೋ ಒಂದಿಷ್ಟು ಹೊಸ ಆಟಗಳನ್ನ ಆಡ್ತಾಯಿದ್ರು. ಇವಾಗಿನ ಕಾಲದ ಈ ಜೆನ್ಜಿ ಕಿಡ್ಸ್ ಅಂತಾರಲ್ಲ, ಅವರಿಗಿದೆಲ್ಲ ಅರ್ಥ ಆಗಲ್ಲ ಬಿಡಿ. ಸಮ್ಮರ್ ಹಾಲಿಡೇಸ್ ಬಂದರೆ ಅಜ್ಜ ಅಜ್ಜಿ ಮನೆಗೆ ಹೋಗೋದು, ಕಸಿನ್ಸ್ ಎಲ್ಲ ಒಟ್ಟಿಗೆ ಮಲಗೋದು, ರಾತ್ರಿ ಆದರೆ ಮಾವನೋ ದೊಡ್ಡಪ್ಪನೋ ಇವ್ರ ಕೈಲೆಲ್ಲ ದೆವ್ವದ ಕತೆಗಳನ್ನ ಹೇಳಿಸ್ಕೊಳ್ಳೋದು. ಛೇ, ಈ ಅನುಭವ ಒಂಥರ ಖುಷಿ ಕೊಡೋದು. ಹೇಗೆ ನಮಗೆಲ್ಲ ದೊಡ್ಡವರಾಗ್ತಾ ಈ ಚಿಕ್ಕ ಚಿಕ್ಕ ವಿಷಯದಲ್ಲಿ ಖುಷಿ ಪಡೋದನ್ನ ಕಡಿಮೆ ಮಾಡ್ಕೊತೀವೋ, ಹಾಗೆ ಇವನಿಗೂ ಕೂಡ ಅಜ್ಜಾಜ್ಜಿ ಮನೆಗೆ ಹೋಗೋ ಆಸೆ ಕಾಲಕ್ರಮೇಣ ಕಡಿಮೆ ಆಗ್ತಾ ಹೋಯ್ತು. ಸದ್ಯಕ್ಕೆ ಜೀವನದಲ್ಲಿ ಬರೀ ಕೆಲಸ ಮಾಡು, ದುಡಿಮೆ, ಇಷ್ಟೇ ಜೀವನ. ಆದರೆ ಈಗ ತಂದೆ ಊರಿನಲ್ಲಿ ಕರೆದಿರೋ ಪೂಜೆಗೆ ತಾಯಿ ಮಗ ಇಬ್ಬರು ಹೋಗ್ತಾರಾ?